ಎಜುಕೇಷನ್ ಕೊಟ್ಕೊಂಡು ಬಂದೀವಿ. ಅದರಲ್ಲಿ ಈಗ ಆಲ್ರೆಡಿ ಒಂದು 20-25 ಜನ ಮಕ್ಕಳು ಈಗ ಆಲ್ರೆಡಿ ಹೋಗ್ಬಿಟ್ಟಾರೆ. ಈಗ ಒಂದು 10-15 ಜನ ಅಷ್ಟೇ ಉಳ್ದಾರ. ಅಂದರೆ ಅವ್ರು ಪಾಸ್ ಆಗ್ಯಾರ, 10ನೇ ಪಾಸಾಗಿ ಹೋಗ್ಯಾರ, ಮತ್ತು ಕೆಲವು ಬೇರೆ ಸ್ಕೂಲಿಗೆ ಹೋಗ್ಯಾರ. ಹೀಗಾಗಿ ನಮಗೊಂದು 10-15 ಜನ ಮಕ್ಕಳು ಈಗ ಉಳ್ದಾವೆ. ಅಂದ್ರೆ ಆ ಹಳೆಯದು ಫ್ರೀ ಅಡ್ಮಿಷನ್. ಮತ್ತು ಈ ವರ್ಷ ಹೊಸ ಅಡ್ಮಿಷನ್ ಒಂದು 50 ಮಕ್ಕಳಿಗೆ ನಾವು ಫ್ರೀ ಅಡ್ಮಿಷನ್ ಕೊಡಕತ್ತೀವಿ. ಯಾವುದೇ ರೀತಿಯಲ್ಲಿ ಶುಲ್ಕ ಇರಲಾರ್ದೆ ಒಂದು 50 ಜನ ಮಕ್ಕಳಿಗೆ ಕೊಟ್ಟು, ತದನಂತರ ಬಂದ ಮಕ್ಕಳಿಗೆ ನಾವು ವಿಶೇಷ ಏನಪ್ಪ ಅಂದ್ರೆ, ಒಂದು ತಿಂಗಳಿಗೆ ಮನೆ ಬಾಜು ಟ್ಯೂಷನ್ ಕಲಿಸ್ಬೇಕಾದ್ರೆ ಇವತ್ತು ಟ್ಯೂಷನ್ ಫೀಸ್ 4,000-5,000 ರೂಪಾಯಿ ತೊಗೋತಾರೆ. ಬಟ್ ನಾವು ಶಾಲೆ ಶಿಕ್ಷಣವನ್ನೇ ಮಕ್ಕಳಿಗೆ ತಿಂಗಳಿಗೆ 1,000 ರೂಪಾಯಲ್ಲಿ, ತಿಂಗಳಿಗೆ 1,000 ರೂಪಾಯಿ ಫೀಸ್ನಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತೀವಿ. ಈ ವರ್ಷದಿಂದ ಹೊಸ ಯೋಜನೆ. ಯಾಕಂದರೆ ಕೋವಿಡ್ಲಿಂದ ಹೊರಗೆ ಬಂದಂಥ ಎಷ್ಟೋ ಕುಟುಂಬಗಳ ಮಕ್ಕಳು ಪಾಲಕರಿಗೆ ಆರ್ಥಿಕ ಪರಿಸ್ಥಿತಿ ಕುಗ್ಗಿದ್ದರಿಂದ ಎಷ್ಟೋ ಜನ ಮಕ್ಕಳಿಗೆ ಸದ್ಯ ಡ್ರಾಪ್ಔಟ್ ಆಗಿದ್ದಾರೆ. ಈಗ ನೀವು ಇಲಾಖೆಯೊಳಗೂ ನೀವು ಮಾಹಿತಿ ತೊಗೋಬೋದು. ನನ್ನ ಸ್ಕೂಲೊಳಗೆ ಒಂದು 4-8 ಮಕ್ಕಳು ಅದ, ಫ್ರೀ ಬರ್ರಿ ಅಂದರೂ ಬರೋಕ್ಕಡಿಲ್ಲ, ಏನೋ ಒಂದು ತೊಂದರೆ ಅದ ಅವ್ರಿಗೆ, ಎಲ್ಲಿ ದುಡಿಬೇಕು, ಏನೋ ಕೆಲಸ ಮಾಡೋದು. ಆ ರೀತಿ ಆಗಬಾರ್ದು ಅನ್ನೋ ವಿಚಾರದಿಂದ ನಾವು ನಮ್ಮ ಸಂಸ್ಥೆಯಿಂದ ಏನಾದರೂ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಒಂದು ವಿಶೇಷ ಮಾಡಿದ್ದೀವಿ. 1,000 ರೂಪಾಯಿ ಒಂದು ತಿಂಗಳಿಗೆ, ಪ್ರತಿ ಮಗುವಿಗೆ 1,000 ಒಂದು ತಿಂಗಳಿಗೆ ತೊಗೊಂಡು ಅವರಿಗೆ ಎಜುಕೇಷನ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಮತ್ತು ಅದರಲ್ಲಿ ನಾವು RT ಮಕ್ಕಳು ನಮ್ಮ ಸ್ಕೂಲಲ್ಲಿ ಮೊದಲಿಡೋದು ಕಂಟಿನ್ಯೂ ಇನ್ನೂ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡೋ ನಿಟ್ಟಿನಲ್ಲಿ ಮಕ್ಕಳಿಗೆ ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಕೊಡೋ ಮೂಲಕ, ಮತ್ತು ಈ ಶೈಕ್ಷಣಿಕ ವರ್ಷದಿಂದ ವಿಶೇಷವಾಗಿ ನೀವು ಕಲಬುರಗಿ ಒಳಗೆ ಯಾವ ಹಾಸ್ಟೆಲ್ನಲ್ಲಿ ಹೋಗಿ ಕೇಳಿದ್ರೂ ಅಷ್ಟು ಫೀಸ್ ಇರಬಾರ್ದು. ಅದು ನಾವು ಇನ್ನೂ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಹಾಸ್ಟೆಲ್ ವ್ಯವಸ್ಥೆ ಈ ವರ್ಷದಿಂದ ಆರಂಭ ಮಾಡಬೇಕು ಅಂತೇಳಿ, ವ್ಯವಸ್ಥೆ ನಿಲಯ ಮಾಡಬೇಕು ಅಂತ ನಾವೇನು ಇದು ಮಾಡಿದೆವು. ಆ ಮಕ್ಕಳಿಗೆ ಹೆಂಗಿರ್ತದೆ ಅಂತ ಕೇಳಿದ್ರೆ, ಏನು ರೀಸನೇಬಲ್ ಮಿನಿಮಮ್ ಅದಕ್ಕೆ ಏನು ಖರ್ಚದ ಅಷ್ಟು ತೊಗೋತೀವಿ. ಯಾವುದೇ ರೀತಿಯಲ್ಲಿ ಗಳಿಕೆ ಮಾಡ್ಕೋ ಲೆಕ್ಕನಾಗ ತೊಗೊಲ್ಲ. ಎಜುಕೇಷನ್ ಕೊಡಬೇಕು, ಮಕ್ಕಳು ಡೆವಲಪ್ಮೆಂಟ್ ಆಗಬೇಕು, ಈ ಭಾಗದ ಅಭಿವೃದ್ಧಿ ಆಗಬೇಕಂತ ಭಾವನೆ ನಮ್ಮ ಜಡಗ ಮುಗುಳಕೋಟದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಾಜಿಯವರು, ಈಗಿನ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಆಶೀರ್ವಾದದಿಂದ, ಅವರ ಆಶೆಯಂತೆ ನಾವು ಕೂಡ ಒಳ್ಳೆ ರೀತಿಯಿಂದ ಸಮಾಜಕ್ಕಾಗಿ ನಮ್ಮ ಮಠದ ಒಂದು ಕೊಡುಗೆಯನ್ನು ಇರಲಿ ಅಂತೇಳಿ ಇಟ್ಕೊಂಡು ಈ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡುತ್ತಾ ಬಂದಿದ್ದೇವೆ. ತಮಗೆಲ್ಲರಿಗೂ ತಾವು ಇನ್ನೊಂದು ವಿನಂತಿಯನ್ನು ಮಾಡ್ತೀನಿ. ಈ ಹಾಸ್ಟೆಲ್ ವ್ಯವಸ್ಥೆ ಕಡಿಮೆ ರೇಟ್ನಲ್ಲಿ ಅಂದರೆ ನಾವೊಂದು 2-3 ಸಾವಿರ ರೂಪಾಯಿಗಿಂತ ಹೆಚ್ಚೇನು ಮಾಡಲ್ಲ. ಒಂದು ವರ್ಷಿಗೆ 2-3-3,500 ರೂಪಾಯಿ ಒಂದು ತಿಂಗಳಿಗೆ ಒಂದು ಲೆಕ್ಕ ಬರ್ತದಲ್ಲ, ಆ ಲೆಕ್ಕನಾಗಿ ಯಾವುದೇ ಹಾಸ್ಟೆಲ್ಗೆ ಹೋದ್ರೆ 50-60 ಸಾವಿರ ರೂಪಾಯಿ ಮಿನಿಮಮ್ ತೊಗೋತಾರೆ. ನಾವು 30-35 ಸಾವಿರ ಒಳಗೆ ನಾವು ಹಾಸ್ಟೆಲ್ ಮಾಡಬೇಕು ಅಂತ ವಿಚಾರ ಮಾಡೀವಿ. ಅಂದರೆ ಒಂದು ವರ್ಷದ ಲೆಕ್ಕನಾಗ. ಆದರೆ ಎಷ್ಟು ಕಡಿಮೆ ಸಾಧ್ಯ ಅದನ್ನು ಮಕ್ಕಳಿಗೆ, ಗರೀಬ್ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತೇಳಿ ವಿಚಾರ ಅದ. ಈ ಪ್ರಕಟಣೆ ತಾವು ದಯಮಾಡಿ ನಮ್ಮ ಗುಲ್ಬರ್ಗ ಜಿಲ್ಲೆಯಾದ್ಯಂತ ಬರ್ತಕ್ಕಂಥ ಕೆಲಸ ಮಾಡಿ, ತಾವು ಕೂಡ ನಮಗೆ ಮತ್ತು ಆಗಮಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪ್ರಚಾರವನ್ನು ಕೊಡುವ ಮೂಲಕ ತಾವೆಲ್ಲರೂ ನಮಗೆ ಆಶೀರ್ವದಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಂಡು